ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ನರ್ಸಿಂಗ್ ಅಕಾಡೆಮಿ ಚಾನಲ್. ಲಾಸ್ಟ್ ಕ್ಲಾಸ್ ಒಳಗೆ ಏನು ಹೇಳಿದ್ದೆ ನಿಮ್ಗೆ, ಜನರಲ್ ಸರ್ಜರಿ 2 ಸರ್ಜರಿ ಬರ್ತಾವ ಅಂತ ಹೇಳಿದ್ದೆ. ಅವು ಯಾವ್ಯಾವು? ನೆಕ್ ಪ್ರೊಸೀಜರ್ ಮತ್ತು ಬ್ರಿಸ್ಟ್ ಪ್ರೊಸೀಜರ್. ಲಾಸ್ಟ್ ಕ್ಲಾಸ್ ಒಳಗೆ ನಿಮಗೆ ಅಲ್ಲೇ ನಾನು ನೆಕ್ ಪ್ರೊಸೀಜರ್ 2 ಟೈಪ್ಸ್ ಪ್ರೊಸೀಜರ್ ಬರ್ತಾವೆ, ಅವೆರಡನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದು? ಬ್ರಿಸ್ಟ್ ಪ್ರೊಸೀಜರ್. ಬ್ರಿಸ್ಟ್ ಪ್ರೊಸೀಜರ್ ಒಳಗೆ ಫಸ್ಟ್ ಒನ್ ಮೆಸೆಕ್ಟೊಮಿ. ಮೆಸೆಕ್ಟೊಮಿ ಅಂದ್ರೆ ಏನು? A surgical procedure to remove one or both breast, other partially or completely. Breast mastectomy ಅಂದ್ರೆ ಏನು? ಒನ್ ಆರ್ ಮೋರ್ ಬ್ರೆಸ್ಟ್ ನ ರಿಮೂವ್ ಮಾಡೋದಕ್ಕೆ, ಪಾರ್ಷಿಯಲಿ ಆರ್ ಕಂಪ್ಲೀಟ್ಲಿ ಅಂದ್ರೆ ಕಂಪ್ಲೀಟ್ ಮತ್ತೆ ಅಥವಾ ಅರ್ಧ ರಿಮೂವ್ ಮಾಡೋದಕ್ಕೆ ಏನಂತಾರ? ಮೆಸೆಕ್ಟೊಮಿ ಅಂತ ಹೇಳ್ತಾರೆ. ಟು ಟ್ರೀಟ್ ಅ ಬ್ರೆಸ್ಟ್ ಕ್ಯಾನ್ಸರ್. ಎದಕ್ಕೆ ಏನ್ ಮಾಡ್ತಾರೆ ಇದನ್ನ? ಬ್ರೆಸ್ಟ್ ಕ್ಯಾನ್ಸರ್ಗೆ ಏನಂತಾರ? ಮೆಸೆಕ್ಟೊಮಿ. ಮೆಸೆಕ್ಟೊಮಿ ಅಂದ್ರೆ ಏನು? ಬ್ರೆಸ್ಟ್ ಕ್ಯಾನ್ಸರ್ ನ ರಿಮೂವ್ ಮಾಡ್ತಾರ. It remove the breast tissue where cancer cells are present. ಕ್ಯಾನ್ಸರ್ ಸೆಲ್ಸ್ ಎಲ್ಲಿ ಪ್ರೆಸೆಂಟ್ ಆಗಿರ್ತಾವೋ ಅದನ್ನೇ ಆ ಬ್ರೆಸ್ಟ್ ನ ಏನ್ ಮಾಡ್ತಾರ? ರಿಮೂವ್ ಮಾಡ್ತಾರ. ಅಂದ್ರ ಕ್ಯಾನ್ಸರ್ ಸೆಲ್ಸ್ ಅಂದ್ರೆ ಇವು ಎಲ್ಲಿ ಆಗಿರ್ತಾವ, ಯಾವ ಟೂ ಬ್ರೆಸ್ಟ್ ಒಳಗೆ ಯಾವ ಬ್ರೆಸ್ಟ್ ಕಡೆ ಆಗಿರ್ತೈತಿ ಆ ಬ್ರೆಸ್ಟ್ ನ ಏನ್ ಮಾಡ್ತೈತಿ, ಎಲ್ಲಿ ಪ್ರೆಸೆಂಟ್ ಇರ್ತಾವ ಕ್ಯಾನ್ಸರ್ ಸೆಲ್ಸ್ ಅಲ್ಲಿನ ಬ್ರೆಸ್ಟ್ ನ ರಿಮೂವ್ ಮಾಡ್ತಾರ. ಇದ್ರೊಳಗೆ ಎಷ್ಟು ಟೈಪ್ ಬರ್ತಾವು? ದೇರ್ ಆರ್ ಮೇನ್ಲಿ 2 ಟೈಪ್ಸ್. ಎಷ್ಟು ಟೈಪ್ಸ್ ಬರ್ತಾವು? 2 ಟೈಪ್ಸ್ ಬರ್ತಾವು. ಅದ್ರೊಳಗೆ ಫಸ್ಟ್ ಒನ್ ಯೂನಿಲ್ಯಾಟ್ರಲ್ ಮೆಸೆಕ್ಟೊಮಿ, ಸೆಕೆಂಡ್ ಒನ್ ಬೈಲ್ಯಾಟ್ರಲ್ ಮೆಸೆಕ್ಟೊಮಿ. ಯೂನಿಲ್ಯಾಟ್ರಲ್ ಅಂದ್ರೆ ಒನ್ ಬ್ರೆಸ್ಟ್ ನ ರಿಮೂವ್ ಮಾಡೋದಕ್ಕೆ ಏನಂತಾರ? ಯೂನಿಲ್ಯಾಟ್ರಲ್ ಮೆಸೆಕ್ಟೊಮಿ ಅಂತ ಹೇಳ್ತಾರ. ಬೈಲ್ಯಾಟ್ರಲ್ ಅಂದ್ರೆ ಬೋತ್ ಬ್ರೆಸ್ಟ್. ಯೂನಿಲ್ಯಾಟ್ರಲ್ ಅಂದ್ರೇನು? ಒನ್ ಬ್ರೆಸ್ಟ್ ರಿಮೂವ್ ಮಾಡೋದಕ್ಕ ಯೂನಿಲ್ಯಾಟ್ರಲ್ ಮೆಸೆಕ್ಟೊಮಿ ಅಂತ ಹೇಳ್ತಾರ. ಬೈಲ್ಯಾಟ್ರಲ್ ಮೆಸೆಕ್ಟೊಮಿ ಅಂದ್ರ ಬೋತ್ ಬ್ರೆಸ್ಟ್ ರಿಮೂವ್ ಮಾಡೋದಕ್ಕ ಬೈಲ್ಯಾಟ್ರಲ್ ಮೆಸೆಕ್ಟೊಮಿ ಅಂತ ಹೇಳ್ತಾರ. ನೆಕ್ಸ್ಟ್ ಎಷ್ಟು ಟೈಪ್ಸ್ ಪ್ರೊಸೀಜರ್ಸ್ ಬರ್ತಾವ ಅಂತ ಹೇಳ್ತೀನಿ. ಟೈಪ್ಸ್ ಆಫ್ ಪ್ರೊಸೀಜರ್ಸ್. ಇದ್ರೊಳಗೆ ಎಷ್ಟು ಟೈಪ್ಸ್ ಪ್ರೊಸೀಜರ್ಸ್ ಬರ್ತಾವ ಅಂದ್ರ 3 ಟೈಪ್ಸ್ ಆಫ್ ಪ್ರೊಸೀಜರ್ಸ್. ಎಷ್ಟು ಪ್ರೊಸೀಜರ್ ಬರ್ತಾವು? 3 ಟೈಪ್ಸ್ ಪ್ರೊಸೀಜರ್ ಬರ್ತಾವು. ಅದ್ರೊಳಗೆ ಫಸ್ಟ್ ಒನ್ ಸಿಂಪಲ್ ಮೆಸೆಕ್ಟೊಮಿ. ಫಸ್ಟ್ ಒನ್ ಯಾವುದು? ಸಿಂಪಲ್ ಮೆಸೆಕ್ಟೊಮಿ. ಸಿಂಪಲ್ ಮೆಸೆಕ್ಟೊಮಿ ಅಂದ್ರೇನು? ಅ ಸರ್ಜಿಕಲ್ ಪ್ರೊಸೀಜರ್ ಟು ರಿಮೂವ್ ದಿ ಎಂಟೈರ್ ಬ್ರೆಸ್ಟ್ ಇನ್ಕ್ಲೂಡಿಂಗ್ ದಿ ನಿಪ್ಪಲ್, ಅಲ್ವಿಯೋಲೈ ಅಂಡ್ ಸಮ್ ಸ್ಕಿನ್. ಏನೇನು ರಿಮೂವ್ ಮಾಡ್ತಾರ ಸಿಂಪಲ್ ಮೆಸೆಕ್ಟೊಮಿ ಒಳಗ? ಎಂಟೈರ್ ಬ್ರೆಸ್ಟ್ ಇನ್ಕ್ಲೂಡಿಂಗ್ ದಿ ನಿಪ್ಪಲ್, ಅಲ್ವಿಯೋಲೈ, ಸಮ್ ಸ್ಕಿನ್. ಇವು 3 ರಿಮೂವ್ ಮಾಡೋದಕ್ಕೆ ಏನಂತಾರ? ಸಿಂಪಲ್ ಮೆಸೆಕ್ಟೊಮಿ ಅಂತ ಹೇಳ್ತಾರ. ವಾಟ್ ಹ್ಯಾಪನ್ಸ್? ಏನ್ ಮಾಡ್ತಾರೆ ಇದ್ರಾಗ? ದಿ ಸರ್ಜನ್ ರಿಮೂವ್ಸ್ ದಿ ಬ್ರೆಸ್ಟ್ ಟಿಶ್ಯೂ, ನಿಪ್ಪಲ್, ಅಲ್ವಿಯೋಲೈ ಅಂಡ್ ಸ್ಕಿನ್, ಸೆಂಟ್ ಟು ದಿ ಲ್ಯಾಬ್ರೋಟರಿ. ಇವು 3 ರಿಮೂವ್ ಮಾಡಿ ಸರ್ಜನ್ ಏನ್ ಮಾಡ್ತಾರ? ಲ್ಯಾಬ್ರೋಟರಿಗೆ ಸೆಂಡ್ ಮಾಡ್ತಾರ. ಸೆಕೆಂಡ್ ಒನ್ ಯಾವುದು? ರೇಡಿಯಲ್ ಮೆಸೆಕ್ಟೊಮಿ. ರೇಡಿಯಲ್ ಮೆಸೆಕ್ಟೊಮಿ ಅಂದ್ರೇನು? ಅ ಸರ್ಜಿಕಲ್ ಪ್ರೊಸೀಜರ್ ಟು ರಿಮೂವ್ ದಿ ಎಂಟೈರ್ ಬ್ರೆಸ್ಟ್ ಅಲಾಂಗ್ ವಿತ್ ದಿ ಲಿಂಫ್ ನೋಡ್ ಅಂಡರ್ ದಿ ಆರ್ಮ್ ಅಂಡ್ ಅಟ್ ದ ಚೆಸ್ಟ್ ವಾಲ್. ಅಂದ್ರೆ ಯಾವುದು? ಎಂಟೈರ್ ಬ್ರೆಸ್ಟ್ ಅಲಾಂಗ್ ವಿತ್ ದಿ ಲಿಂಫ್ ನೋಡ್ ಅಂಡರ್ ದಿ ಆರ್ಮ್ ಅಂಡ್ ಚೆಸ್ಟ್ ವಾಲ್. ಇದನ್ನ ರಿಮೂವ್ ಮಾಡೋದಕ್ಕೆ ಏನಂತಾರ? ರೇಡಿಯಲ್ ಮೆಸೆಕ್ಟೊಮಿ ಅಂತಾರ. ಮತ್ತೇನ್ ಮಾಡ್ತಾರೆ ಇದ್ರಾಗ? ಟು ಟ್ರೀಟ್ ಬ್ರೆಸ್ಟ್ ಕ್ಯಾನ್ಸರ್. ಏನಾಗಿರ್ತೈತಿ? ಬ್ರೆಸ್ಟ್ ಕ್ಯಾನ್ಸರ್ ಆದ್ರೂ ರೇಡಿಯಲ್ ಮೆಸೆಕ್ಟೊಮಿ ಮಾಡ್ತಾರ. ಇದ್ರೊಳಗ ವಾಟ್ ಆರ್ ದಿ ರಿಸ್ಕ್? ಇದರಿಂದ ರಿಸ್ಕ್ ಏನೇನು ಆಗ್ತಾವು? ಇನ್ಫೆಕ್ಷನ್, ಸ್ವೆಲ್ಲಿಂಗ್, ಬ್ಲಡ್ ಕ್ಲಾಟ್ಸ್, ಬ್ಲೀಡಿಂಗ್, ನರ್ವ್ ಪೇನ್. ಏನೇನಾಗ್ತೈತಿ? ಇನ್ಫೆಕ್ಷನ್ ಆಗ್ಬೋದು, ಸ್ವೆಲ್ಲಿಂಗ್ ಅಂದ್ರೆ ಬಾವು ಬರ್ತೈತಿ, ಇಲ್ಲಿ ಬ್ಲಡ್ ಕ್ಲಾಟ್ಸ್ ಆಗ್ತಿರ್ತೈತಿ, ಇಲ್ಲಾಂದ್ರ ಬ್ಲೀಡಿಂಗ್ ಜಾಸ್ತಿ ಆಗ್ತೈತಿ, ಇಲ್ಲ ನರ್ವ್ ಪೇನ್ ಆಗ್ತಿರ್ತಾವ. ಥರ್ಡ್ ಒನ್ ಯಾವುದು? ಮೋಡಿಫೈಡ್ ರೇಡಿಯಲ್ ಮೆಸೆಕ್ಟೊಮಿ. A surgical procedure that removes entire breast including the nipples, alveoli and most of the lymph node in the underarm. ಏನೇನು ರಿಮೂವ್ ಮಾಡ್ತಾರೆ ಇದ್ರಾಗ? ಇನ್ಕ್ಲೂಡ್ ನಿಪ್ಪಲ್, ಅಲ್ವಿಯೋಲೈ, ಮೋಸ್ಟ್ ಆಫ್ ದಿ ಲಿಂಫ್ ನೋಡ್ ಅಂಡ್ ಅಂಡರ್ ಆರ್ಮ್. ಎಲ್ಲಿರ್ತೈತಿ? ಅಂಡರ್ ಆರ್ಮ್ ಒಳಗಿರೋ ಲಿಂಫ್ ನೋಡ್ಸ್ ಮತ್ತೆ ನಿಪ್ಪಲ್ಸ್, ಅಲ್ವಿಯೋಲೈ ಮತ್ತೆ ಇವೆಲ್ಲ ರಿಮೂವ್ ಮಾಡೋದಕ್ಕೆ ಏನಂತಾರ? ಮೋಡಿಫೈಡ್ ರೇಡಿಯಲ್ ಮೆಸೆಕ್ಟೊಮಿ ಅಂತ ಹೇಳ್ತಾರ. ಇಟ್ ಇನ್ವಾಲ್ವ್ಸ್ ಏನೇನು ಇನ್ವಾಲ್ವ್ ಆಗಿರ್ತೈತಿ? ರಿಮೂವಲ್ ಆಫ್ ಬ್ರೆಸ್ಟ್ ಟಿಶ್ಯೂ, ಸ್ಕಿನ್, ನಿಪ್ಪಲ್ ಅಂಡ್ ಅಲ್ವಿಯೋಲೈ. ಏನೇನು ಇನ್ಕ್ಲೂಡ್ ಆಗಿರ್ತೈತಿ? ಬ್ರೆಸ್ಟ್ ಟಿಶ್ಯೂ, ಸ್ಕಿನ್, ನಿಪ್ಪಲ್, ಅಲ್ವಿಯೋಲೈ ಇದ್ರೊಳಗೆ ಇನ್ಕ್ಲೂಡ್ ಆಗಿರ್ತಾವ. ನೆಕ್ಸ್ಟ್ ಒನ್ ಏನು? ಇಂಡಿಕೇಶನ್ಸ್. ಇಂಡಿಕೇಶನ್ಸ್ ಅಂದ್ರೇನು? ಫಸ್ಟ್ ಒನ್ ಟ್ಯೂಮರ್. ಟ್ಯೂಮರ್ ಅಂದ್ರೇನು? ಅನ್ವಾಂಟೆಡ್ ಗ್ರೋತ್ ಆನ್
tissues. ಏನು ಟ್ಯೂಮರ್ ಅಂದ್ರೆ ಏನಾಗಿರ್ತೈತಿ ಅನ್ವಾಂಟೆಡ್ ಗ್ರೋತ್ ಆನ್ ಟಿಶ್ಯೂಸ್ ಅನ್ವಾಂಟೆಡ್ ಗ್ರೋತ್ ಆಗಿರ್ತದೆ, ಅದಕ್ಕೆ ಏನಾಗ್ತೈತಿ ಟ್ಯೂಮರ್ ಆಗ್ತೈತಿ. ಮೆಲಿಗ್ನೆನ್ಸಿ ಅಂದ್ರೆ ಏನು ಬ್ರೆಸ್ಟ್ ಕ್ಯಾನ್ಸರ್. ಏನು ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೇನು ಮೆಲಿಗ್ನೆನ್ಸಿ ಇನ್ನೊಂದು ಏನು ಹೇಳ್ತಾರ ಬ್ರೆಸ್ಟ್ ಕ್ಯಾನ್ಸರ್. ನೆಕ್ಸ್ಟ್ ಒನ್ ಬ್ರೆಸ್ಟ್ ಟಿಬಿ. ಫೋರ್ತ್ ಒನ್ ಫೈಬ್ರೋ ಅಡಿನೋಮಾ ಬನೈನ್ ಟ್ಯೂಮರ್. ಎದಕ್ಕಂತಾರ ಬನೈನ್ ಟ್ಯೂಮರಿಗೆ ಫೈಬ್ರೋ ಅಡಿನೋಮಾ ಅಂತಾರ. ಇವಿಷ್ಟು ಏನು ಇಂಡಿಕೇಶನ್ಸ್. ನೆಕ್ಸ್ಟ್ ಒನ್ ಇದಕ್ಕೆ ಯಾವ ಅನಸ್ತೇಷಿಯಾ ಕೊಡ್ತಾರ ಜನರಲ್ ಅನಸ್ತೇಷಿಯಾ ಕೊಡ್ತಾರ. ಪೊಸಿಷನ್ ಸುಪೈನ್ ಪೊಸಿಷನ್ ವಿತ್ ಹೆಡ್ ಎಲಿವೇಟೆಡ್. ಯಾವ್ದು ಕೊಡ್ತಾರ ಸುಪೈನ್ ಪೊಸಿಷನ್ ವಿತ್ ಹೆಡ್. ಡ್ರೇಪಿಂಗ್ ವಿತ್ ಸ್ಟೆರೈಲ್ ಶೀಟ್ಲಿಂದ ಏನು ಮಾಡ್ತಾರ ಡ್ರೇಪಿಂಗ್ ಮಾಡ್ತಾರೆ. ಇವಾಗ ಏನು ಪೇಷಂಟಿಗೆ ಅನಸ್ತೇಷನ್ ಕೊಟ್ವಿ, ಪೊಸಿಷನ್ ಕೊಟ್ವಿ, ಪೇಂಟಿಂಗ್ ಮಾಡಿದ್ವಿ, ಡ್ರಾಪಿಂಗ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡೋಣ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಪ್ರೊಸೀಜರ್ ಒಳಗೆ ಫಸ್ಟ್ ಏನು ಮಾಡ್ತಾರೆ ಇನ್ಸಿಷನ್ ಮಾಡ್ತಾರೆ. ಯಾವ ಇನ್ಸಿಷನ್ ಮಾಡ್ತಾರೆ ದಿ ಟ್ರಾನ್ಸ್ವರ್ಸ್ ಇನ್ಸಿಷನ್ ಇಸ್ ಮೇಡ್ ಫಾರ್ ದಿ ಸ್ಕಿನ್. ಈ ಪ್ರೊಸೀಜರ್ಗೆ ಯಾವ ಇನ್ಸಿಷನ್ ಮಾಡ್ತಾರೆ ಟ್ರಾನ್ಸ್ವರ್ಸ್ ಇನ್ಸಿಷನ್. ಯಾವ ಇನ್ಸಿಷನ್ ಟ್ರಾನ್ಸ್ವರ್ಸ್ ಇನ್ಸಿಷನ್ ಮಾಡ್ತಾರೆ. ಆಮೇಲೆ ಏನಾಗುತ್ತಾ ದ ಸ್ಕಿನ್ ಫ್ಲಾಪ್ಸ್ ಆರ್ ಡೆವಲಪ್ಸ್ ಆ್ಯಂಡ್ ಫೇಶಿಯಾ ಇಸ್ ಡಿಸೆಕ್ಟೆಡ್ ಫ್ರಮ್ ಅಂಡರ್ಲೈನ್ ಸ್ಟ್ರಕ್ಚರ್. ಸ್ಕಿನ್ ಓಪನ್ ಮಾಡಿದ್ಮೇಲೆ ಏನಾಗ್ತೈತಿ ಸ್ಕಿನ್ ಫ್ಲಾಪ್ಸ್ ಆರ್ ಏನಾಗಿರ್ತಾವೆ ಡೆವಲಪ್ಸ್ ಆಗಿರ್ತಾವೆ. ಅಲ್ಲಿ ಏನಾಗಿರ್ತೈತಿ ಸ್ಕಿನ್ ಫ್ಲಾಪ್ಸ್ ಡೆವಲಪ್ ಆಗಿರ್ತೈತಿ. ಫೇಶಿಯಾನ ಏನು ಮಾಡಬೇಕು ಡಿಸೆಕ್ಟ್ ಮಾಡಿ ಅಂಡರ್ಲೈನ್ ಸ್ಟ್ರಕ್ಚರ್ ಒಳಗೆ ಇಡಬೇಕು. ಆಮೇಲೆ ಏನು ಮಾಡ್ತೈತಿ ದ ಆಕ್ಸಿಲರಿ ಕಂಟೆಂಟ್ಸ್ ಆರ್ ಡಿಸೆಕ್ಟ್ ಫ್ರಮ್ ವ್ಯಾಸ್ಕುಲರ್ ಆ್ಯಂಡ್ ನರ್ವ್ಸ್ ಸ್ಟ್ರಕ್ಚರ್. ಏನು ಮಾಡಬೇಕು ಆಕ್ಸಿಲರಿ ಕಂಟೆಂಟ್ಸ್ ಏನಿರ್ತೈತಿ ಡಿಸೆಕ್ಟ್ ಫ್ರಮ್ vascular and nerve structure. During removing the breast tissue to avoid injury for the vessels, veins and nerve supplies. ನಾವು ಬ್ರೆಸ್ಟ್ ಟಿಶ್ಯೂನ ರಿಮೂವ್ ಮಾಡುವಾಗ ಏನೇನು ಇವು ವೆಸಲ್ಸಿಗೆ ಮತ್ತು ವೇನ್ಸಿಗೆ ನರ್ವ್ಸಿಗೆ ಏನು ಇಂಜುರಿ ಅಂದ್ರೆ ಅವಕ್ಕೆ ಏನು ತೊಂದರೆ ಆಗ್ಲಾರ್ದಂಗೆ ನೋಡ್ಕೋಬೇಕು. ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಂಡು ಏನು ಮಾಡ್ತೇವ್ರಿ ಬ್ರೆಸ್ಟ್ ಆಫ್ಟರ್ ದಿ ರಿಮೂವಿಂಗ್ ದಿ ಬ್ರೆಸ್ಟ್ ಟಿಶ್ಯೂ ಈಸ್ ಅಚೀವ್ಡ್. ಅವಕ್ಕೆಲ್ಲ ತೊಂದರೆ ಆಗ್ಲಾರ್ದಂಗೆ ಅವನ್ನ ಇದನ್ನ ಮಾಡಿ ಆಮೇಲೆ ಏನು ಮಾಡ್ತೀವಿ ಬ್ರೆಸ್ಟ್ ಟಿಶ್ಯೂನ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿ ತೆಗೆದ್ಮೇಲೆ ದೆನ್ ವಾಶ್ ದಿ ವೂಂಡ್ ವಿತ್ ನಾರ್ಮಲ್ ಸಲೈನ್ ಆ್ಯಂಡ್ ಕ್ಲೀನ್ ವಿತ್ ಸ್ಟೆರೈಲ್ ಮಾಪ್ಸ್. ನಾವು ಬ್ರೆಸ್ಟ್ ಟಿಶ್ಯೂನ ರಿಮೂವ್ ಮಾಡಿದ್ಮೇಲೆ ವೂಂಡ್ನ ಏನು ಮಾಡಬೇಕು ನಾರ್ಮಲ್ ಸಲೈನಿಂದ ಒನ್ ಟೈಮು ವಾಶ್ ಮಾಡಬೇಕು. ವಾಶ್ ಮಾಡಿಂದ ಏನು ಮಾಡಬೇಕು ಆಫ್ಟರ್ ದಿ ವಾಷಿಂಗ್ ವೂಂಡ್ ದಿ ಡ್ರೈನ್ ಶುಡ್ ಬಿ ಫಿಕ್ಸ್ಡ್ ವಿತ್ ವೈಕ್ರಿಲ್ ನಂಬರ್ 30 ಆರ್ 20. ನಾವು ವೂಂಡ್ನ ವಾಶ್ ಮಾಡಿದ್ಮೇಲೆ ಏನು ಮಾಡಬೇಕು ಡ್ರೈನ್ನ ಫಿಕ್ಸ್ ಮಾಡ್ಬೇಕು. ಡ್ರೈನ್ ಏನಕ್ಕೆ ಫಿಕ್ಸ್ ಮಾಡ್ತಾರ ಅನ್ವಾಂಟೆಡ್ ಫ್ಲೂಯಿಡ್ಸ್ ಏನಿರ್ತೈತಲ್ಲ ವೇಸ್ಟ್ ಫ್ಲೂಯಿಡ್ಸ್ ಅವನ್ನ ಏನು ಮಾಡ್ತಾರ ಅವು ಆ ಡ್ರೈನ್ ಒಳಗೆ ಬರ್ಲಿಕ್ಕೆ ಏನು ಮಾಡ್ತಾರೆ ನಾವು ಓಟೆ ಆದಮೇಲೆ ಅದನ್ನು ಡ್ರೈನ್ನ ಫಿಕ್ಸ್ ಮಾಡಿಟ್ಟಿರ್ತಾರೆ. ಅದರೊಳಗೆ ಏನಾಗ್ತೈತಿ ವೇಸ್ಟ್ ಫ್ಲೂಯಿಡ್ಸ್ ಕಲೆಕ್ಟ್ ಆಗ್ತೈತಿ. ಅದನ್ನ ಎದ್ರಲ್ಲಿದ್ದ ಮಾಡ್ತಾರೆ ವೈಕ್ರಿಲ್ 30 ಆರ್ 20 ನಂಬರ್ಲಿದ್ದ ಏನು ಮಾಡ್ತಾರೆ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿದ್ಮೇಲೆ ಏನು ಮಾಡಬೇಕು ಆಫ್ಟರ್ ದಿ ಫಿಕ್ಸೇಷನ್ ಆಫ್ ಡ್ರೈನ್ ದ ಫೇಶಿಯಾ ಮಸಲ್ ದಿಸ್ ಈಸ್ ಕ್ಲೋಸ್ಡ್ ವಿತ್ ವೈಕ್ರಿಲ್ ನಂಬರ್ 20. ನಾವು ಏನು ಹೇಳಿದೆ ಸ್ಕಿನ್ ಓಪನ್ ಮಾಡಿದ್ಮೇಲೆ ಫೇಶಿಯಾ ಮಸಲ್ ಬರುತ್ತೆ ಅಂತ ಹೇಳಿದ್ನಲ್ಲ ಅದನ್ನ ಏನು ಮಾಡ್ತಾರೆ ವೈಕ್ರಿಲ್ ನಂಬರ್ 20 ಕ್ಲೋಸ್ ಮಾಡ್ಕೊತಾರೆ. ಫೇಶಿಯಾ ಮಸಲ್ ಕ್ಲೋಸ್ ಮಾಡಿದ್ಮೇಲೆ ಏನು ಮಾಡ್ತಾರೆ ಆಫ್ಟರ್ ದಿ ಫೇಶಿಯಾ ಕ್ಲೋಸಿಂಗ್ ದ ಸಬ್ಕ್ಯೂಟೇನಿಯಸ್ ಕ್ಲೋಸ್ಡ್ ವಿತ್ ಕಂಟೆಂಟ್ಸ್ suturing by Vicryl number 20 with round body needle. Vicryl number 20 ಸಬ್ಕ್ಯೂಟೇನಿಯಸ್ನ ಎದ್ರಲ್ಲಿದ್ದ ಕ್ಲೋಸ್ ಮಾಡ್ತಾರ Vicryl number 20. ಅದೇನಿರ್ತೈತಿ ಮತ್ತು ವಿತ್ ರೌಂಡ್ ಬಾಡಿ ನೀಡಲ್ ಏನಿರಬೇಕು ವಿತ್ ರೌಂಡ್ ಬಾಡಿ ನೀಡಲ್ ಇರಬೇಕು. ಅದನ್ನ ಏನು ಮಾಡ್ತಾರೆ ಸಬ್ಕ್ಯೂಟೇನಿಯಸ್ಗೆ ಕ್ಲೋಸ್ ಮಾಡೋಕೆ ಯೂಸ್ ಮಾಡ್ತಾರೆ. ಸಬ್ಕ್ಯೂಟೇನಿಯಸ್ ಕ್ಲೋಸ್ ಮಾಡಿದ್ಮೇಲೆ ಏನು ಮಾಡಬೇಕು ದ ಸ್ಕಿನ್ ಈಸ್ ಕ್ಲೋಸ್ ವಿತ್ ನಾನ್ ಅಬ್ಸರ್ವೇಬಲ್ ಸೂಚರ್ ಮಟೀರಿಯಲ್. ಸ್ಕಿನ್ನ ನಾನ್ ಅಬ್ಸರ್ವೇಬಲ್ ಸೂಚರ್ ಮಟೀರಿಯಲಿಂದ ಏನು ಮಾಡ್ಬೇಕು ನಾವು ಕ್ಲೋಸ್ ಮಾಡ್ಕೋಬೇಕು. ಸ್ಕಿನ್ ಕ್ಲೋಸ್ ಮಾಡಿದ್ಮೇಲೆ ಆಫ್ಟರ್ ದಿ ಸ್ಕಿನ್ ಕ್ಲೋಸಿಂಗ್ ಡ್ರೆಸ್ಸಿಂಗ್ ಶುಡ್ ಬಿ ಅಪ್ಲೈಡ್ ವಿತ್ ಸ್ಟೆರೈಲ್ ಟೆಕ್ನಿಕ್. ನಾವೆಲ್ಲ ಸ್ಕಿನ್ ಎಲ್ಲ ಕ್ಲೋಸ್ ಮಾಡಿದ್ಮೇಲೆ ಏನು ಮಾಡಬೇಕು ಒನ್ ಟೈಮ್ ಡ್ರೆಸ್ಸಿಂಗ್ ಬೆಟಾಡಿನ್ಲಿದ್ದನ ಒನ್ ಟೈಮ್ ಡ್ರೆಸ್ಸಿಂಗ್ ವಿತ್ ಸ್ಟೆರೈಲ್ ಟೆಕ್ನಿಕ್ ಇವನ್ನ ಮಾಡಬೇಕು. ಪ್ರೊಸೀಜರ್ ಏನೇನು ಮಾಡಿದ್ವಿ ಫಸ್ಟ್ ಇನ್ಸಿಷನ್ ಮಾಡಿದ್ವಿ ಯಾವುದು ಟ್ರಾನ್ಸ್ವರ್ಸ್
ಇನ್ಸ್ಟಿಟ್ಯೂಷನ್. ಟ್ರಾನ್ಸ್ವರ್ಸ್ ಇನ್ಸ್ಟಿಟ್ಯೂಷನ್ ಆದಮೇಲೆ ಏನಾಯಿತು, ಫೇಶಿಯಲ್ ಮಸಲ್ ಅಲ್ಲಿ ಸ್ಕಿನ್ ಫ್ಲಾಪ್ಸ್ ಏನಾಗಿರ್ತದೋ ಡೆವಲಪ್ಸ್ ಆಗಿರ್ತಿದ್ವು. ಅದನ್ನ ನಾವೇನು ಮಾಡಬೇಕು, ಫೇಶಿಯಲ್ ಮತ್ತು ಅದು ಡಿಸೆಕ್ಟ್ ಫ್ರಮ್ ಅಂಡರ್ಲೈನಿಂಗ್ ಸ್ಟ್ರಕ್ಚರ್. ಅದು ಸ್ಕಿನ್ ಫ್ಲಾಪ್ಸ್ ಬಂದಮೇಲೆ ಏನಾಗ್ತೈತಿ, ಫೇಶಿಯಲ್ ಮಸಲ್ ಕಾಣುತ್ತೆ. ಫೇಶಿಯಲ್ ಮಸಲ್ ಮೇಲೆ ಕಂಡ್ಮೇಲೆ ಏನು ಮಾಡ್ತೀವಿ ನಾವು, ಬ್ರಿಸ್ಟ್ ಟಿಶ್ಯೂನ ರಿಮೂವ್ ಮಾಡ್ತೀವಿ. ಬ್ರಿಸ್ಟ್ ಟಿಶ್ಯೂ ರಿಮೂವ್ ಮಾಡುವಾಗ ಏನು ಮಾಡಬೇಕು, ವೆಸಲ್ಸ್ ಮತ್ತು ವೇನ್ಸ್ ನರ್ವ್ಸಿಗೆ ಏನು ಇಂಜುರಿ ಆಗ್ಲಾರ್ದಂಗೆ ನೋಡ್ಕೋಬೇಕು. ಅವನ್ನೆಲ್ಲ ಇಂಜುರಿ ಆಗ್ಲಾರ್ದಂಗೆ ನೋಡಿಕೊಂಡು ಬ್ರಿಸ್ಟ್ ಟಿಶ್ಯೂನ ರಿಮೂವ್ ಮಾಡಿ ಆಮೇಲೆ ಊಂಡನ್ನ ನಾರ್ಮಲ್ ಸಲೈನ್ಲಿಂದ ವಾಶ್ ಮಾಡಿ ಊಂಡಿಗೆ ವೇಸ್ಟ್ ಫ್ಲೂಯಿಡ್ಸ್ ಬರಲಿಕ್ಕೆ ಅಂತಂದು ಏನು ಮಾಡಬೇಕು, ಡ್ರೈನ್ನ ಫಿಕ್ಸ್ ಮಾಡಿಕೊಂಡು ಊಂಡನ್ನ. ನೆಕ್ಸ್ಟ್ ಇನ್ನು ಈ ಪ್ರೊಸೀಜರಿಗೆ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರಂತ ಹೇಳ್ತೀನಿ. ಫಸ್ಟ್ ಒಂದು ಸ್ಕಿನ್ ಹುಕ್, ಸರ್ಜಿಕಲ್ ಬ್ಲೇಡ್ ನಂಬರ್ 21, 24. ಸರ್ಜಿಕಲ್ ಬ್ಲೇಡ್ ಯಾವ ನಂಬರ್ ಯೂಸ್ ಮಾಡ್ತಾರೆ, 21 ಇಲ್ಲ 24 ಎರಡೂ ಯೂಸ್ ಮಾಡ್ತಾರೆ. ಥರ್ಡ್ ಒನ್ನು ಟೂತ್ಡ್ ಫೋರ್ಸೆಪ್ಸ್, ನಾನ್ ಟೂತ್ಡ್ ಫೋರ್ಸೆಪ್ಸ್, ಮಸ್ಕಿಟೋ, ಆರ್ಟ್ರಿ ಫೋರ್ಸೆಪ್ಸ್, ಆಲಿಸ್ ಫೋರ್ಸೆಪ್ಸ್, ನಿಡಲ್ ಹೋಲ್ಡರ್, ಸಕ್ಷನ್ ಟ್ಯೂಬ್, ಟವೆಲ್ ಕ್ಲಿಪ್ಸ್, ರೈಟ್ ಆ್ಯಂಗಲ್ ಫೋರ್ಸೆಪ್ಸ್, ಸ್ಟ್ರೇಟ್ ಸೀಸರ್, ಬ್ಯಾಕ್ ಕಾಕ್, ಸ್ಪಂಜ್ ಹೋಲ್ಡರ್, ಕ್ಯಾಟ್ಸ್ ಪಾ, ಕಿಡ್ನಿ ಟ್ರೇ, ಕರ್ವ್ಡ್ ಸೀಸರ್, ಗೌನು, ಮಾಪು, ಹೋಲ್ ಟವೆಲ್, ಪ್ಲೇನ್ ಟವೆಲ್. ಇದಿಷ್ಟು ಏನು ಮಾಡ್ತಾರೆ, ಮೆಸೆಕ್ಟೊಮಿ ಪ್ರೊಸೀಜರ್ಗೆ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತಾರೆ. This is all about mastectomy. Thank you so much. Have a nice day.